ಎಲ್ರಿಗೂ ನನ್ನ ನಮಸ್ಕಾರಗಳು. ವೇದವಾಸ ವೈಬ್ಸ್ ಚಾನಲ್ಗೆ ಸ್ವಾಗತ ಸುಸ್ವಾಗತ. ಇವತ್ತೇನು ಸ್ಪೆಷಲ್ ಅಂತೀರೇನ್ರಿ? ಇವತ್ತು ನೋಡ್ರಿ ಶುಕ್ರವಾರ, ನಿಮಗೆಲ್ಲ ಗೊತ್ತೇ ಅದ. ಲಕ್ಷ್ಮೀ ಪೂಜಾ, ರಂಗೋಲಿ, ಹಂಗ ಒಂಚೂರು ಸ್ತೋತ್ರಗಳು ಹೆಚ್ಚಿರ್ತಾವ ಅಷ್ಟ ನೋಡ್ರಿ. ಅದು ಬಿಟ್ಟು ಮತ್ತೇನು ಇಲ್ಲ. ಹಂಗ ಈಗ ಟೈಮ್ ಎಷ್ಟಾಗ್ಯದ ಅಂತೀರಿ? ಇವತ್ತ ಒಂಚೂರು ಲೇಟಾಗಿನೇ ಎಲ್ಲ ರಂಗೋಲಿ ಎಲ್ಲ ಮಾಡ್ಲಿಕ್ಕತ್ತದ್ರಿ. ಲೇಟಾಗಿ ಅಂದ್ರೆ ಆ್ಯಕ್ಚುಲಿ ಶುಕ್ರವಾರಕ್ಕೊಮ್ಮೆ ಅಂತಂದ್ರೆ ಭಾಳ ಅರ್ಲಿ ಎದ್ದಿರ್ತೀನಿ ನಾನು. ಇವತ್ತೇನದ 4:15ಕ್ಕೆ ಎದ್ದೀನಿ. ಒಳಗೆಲ್ಲ ಮುಗಿಸ್ಕೊಂಡು ಕಸ ಎಲ್ಲ ಹೊರಗಡೆ ಬಂದೀನಿ. ಈಗ 5:15 ಆಗ್ಯದ್ರಿ. ಯಾಕಂದ್ರೆ ನಮ್ಮನೆಯವರು ಊರಿಗೆ ಹೋಗಿದ್ರು ಮತ್ತು ಅವರಿಗೆ ನಿದ್ದೆ ಎಲ್ಲ ಸರಿ ಆಗಿದ್ದಿಲ್ಲ. ಹಾಗಾಗಿ ಭಾಳ ಲಘು ಎದ್ದು ಮತ್ತೆ ಯಾಕೆ ಎಬ್ಸೋದು ಅಂತ ತಿಳ್ಕೊಂಡು ಎಬ್ಸಿಲ್ಲ. ಹಿಂಗದರಿ. ಮತ್ತು ಮುಂಜಾನೆಯ ಮಾತು ಬರಲಿಲ್ಲ ಅಂಥೇಳಿ ಅನ್ಲಿಕತ್ತೀರಿ. ಮತ್ತು ನಿನ್ನೆನೆ ಸಾಕಷ್ಟು ನಾನು ಮುಂಜಾನೆ ಮಾತು ಎಲ್ಲರೂ ಮಿಸ್ ಮಾಡ್ಕೊಂಡೀನಿ ಅಂತನೂ ಹೇಳಿರಿ. ನಾನು ಇವತ್ತು ಹೇಳಲಿಕ್ಕೆ ಬೇಕು ನೋಡ್ರಿ. ಮನುಷ್ಯನ ದೇಹದಲ್ಲಿ ಅತಿ ಭಾರವಾದುದು ಏನಾದರೂ ಇದ್ರೆ ಅದು ಬೇರೇನೂ ಅಲ್ಲ, ಅಹಂಕಾರ. ಏನ್ರಿ ಅದು? ಅತಿ ಭಾರವಾದದ್ದು ಮನುಷ್ಯನ ದೇಹದಲ್ಲಿ ಅಹಂಕಾರ. ಆ ಭಾರವನ್ನು ಹೊತ್ತುಕೊಳ್ಳಲು ಆಗದೆ ಅನೇಕರು ಜೀವನದಲ್ಲಿ ಸೋಲುತ್ತಾರೆ. ಯಾರು ಅದನ್ನು ಹೊತ್ತುಕೊಳ್ಳುವ ಬದಲು ತೆಗೆದು ಪಕ್ಕಕ್ಕಿಡುತ್ತಾರೋ ಅವರು ಜೀವನದಲ್ಲಿ ಗೆಲ್ಲುತ್ತಾರೆ. ನೋಡ್ರಿ, ಈಗೋ ಅಂತ ಹೇಳಿ ಏನು ಕರಿತೀವಿ, ಅಹಂಕಾರ, ಇದು ಒಟ್ಟೆ ಇರಬಾರ್ದ್ರಿ ಮನುಷ್ಯಾಗ. ಆದ್ರೆ ಕೆಲವು ಸಂದರ್ಭದೊಳಗೆ ನಮ್ಮಷ್ಟಕ್ಕೆ ನಾವು ಇದ್ರೂ ಕೂಡ ಅದು ಈಗೋ ತೆರನಾಗಿ, ಅಹಂಕಾರದ ತೆರನಾಗಿ ಕಾಣಿಸ್ತಿರ್ತದ. ಹಂಗೇನು ಇಲ್ರಿ, ಅದೇನು ಈಗೋ ಅಲ್ಲ. ತಮ್ಮಷ್ಟಕ್ಕೆ ತಾವು ಇದ್ರು ಅಂದ್ರೆ ಈಗೋ ಅಲ್ಲ. ಕೆಲವೊಂದನ್ನ ನಾವು ಈಗೋ ಅಂತೇಳಿ ಅಂದ್ರೆ ನಾವಾಗೆ ಮಾತಾಡಿಸಿದಾಗೂ ಅವರು ಸರಿಯಾಗಿ ರೆಸ್ಪಾನ್ಸ್ ಮಾಡಂಗಿಲ್ಲ. ಒಂಥರ ಆಟಿಟ್ಯೂಡ್ ಬೇರೆ ಇರ್ತಾವ. ಎಲ್ರಿಗೂ ಆ ಅನುಭವ ಆಗಿರ್ತದ. ಅದಕ್ಕೆ ಆ ಅಹಂಕಾರ ನಮ್ಮ ಜೀವನದಲ್ಲಿ ಬೇಡ ಅಂತ ಹೇಳ್ತಾ ಇನ್ನೊಂದು ಮುಂಜಾನೆ ಮಾತು ಹೇಳುಣ್ರಿ. ಕಷ್ಟ ಕೊಡು ಆದ್ರೆ ಕೊರಗುವಷ್ಟು ಬೇಡ. ಕಷ್ಟ ಕೊಡು ಆದ್ರೆ ಕೊರಗುವಷ್ಟು ಬೇಡ. ಸುಖ ಕೊಡು ಆದ್ರೆ ನಿನ್ನನ್ನೇ ಮರೆಯುವಷ್ಟು ಬೇಡ. ಇದನ್ನ ಶ್ರೀಕೃಷ್ಣ ಪರಮಾತ್ಮನಿಗೆ ಹೇಳಿದ್ರಿ. ಎಷ್ಟು ಚಂದ ಅದ ನೋಡ್ರಿ. ಖರೇನೆ, ಕಷ್ಟ ಕೊಡು ಆದ್ರೆ ಕೊರಗುವಷ್ಟು ಬೇಡ. ಅದರಲ್ಲೇ ಆ ಕಷ್ಟದೊಳಗೆ ಕೊರಕೋತ ಜೀವನ ಹೋಗುವವರೆಗೂ ಬೇಡ. ಸುಖ ಕೊಡು ಆದ್ರೆ ಎಂಥ ಸುಖ ಇರಬೇಕು? ದೇವರನ್ನೇ ಮರೆಯುವಂತ ಸುಖ ಬೇಡ ಅಂತ ಹೇಳಿ ಎಷ್ಟು ಚಂದ ಅದ ನೋಡ್ರಿ. ಈಗ ನೋಡ್ಲಿಕ್ಕತ್ತದ್ದು ಇವತ್ತಿನ ರಂಗೋಲಿ, ನಮ್ಮನಿ ಒಳಗಿನ ಪೂಜಾ ರಂಗೋಲಿ. ನೋಡೈತಿರಿ, ದಿನನಿತ್ಯ ಇವೇ ರಂಗೋಲಿ ಹಾಕಿರ್ತೀನಿ ನಾನು. ಏನೋ ಒಂಥರ ಮನಸ್ಸಿಗೆ ಸ್ಯಾಟಿಸ್ಫ್ಯಾಕ್ಷನ್. ಈ ರಂಗೋಲಿ ಹಾಕಲಿಲ್ಲ ಅಂದ್ರೆ ಅವತ್ತಿನ ದಿವಸ ಏನೋ ಯಾಕಪ್ಪ ರಂಗೋಲಿ ಹಾಕಿಲ್ಲ ನಾನು ಒಂಥರ ಅಂತ ಅನಿಸ್ತಿರ್ತದ. ಈಗ ಟಿಫಿನ್ ಮಾಡ್ಲಿಕ್ಕತ್ತೀನಿ ರೀ ಮಕ್ಕಳಿಗೆ. ನಮಗೆ ಇವತ್ತು 2-3 ಕಡೆ ಮುಂಜ್ವಿ ಆಹ್ವಾನ ಬಂದ್ಬಿಟ್ಟದ್ರಿ. ಅದೇ ಎಲ್ಲಿ ಹೋಗೋಣ, ಏನು ಮಾಡೋಣ ಅಂತ ಹೇಳಿ ಒಂದು ಕಡೆ ಅಂತೂ ದೇವ್ರೂಟಕ್ಕೆ ಅಟೆಂಡ್ ಆದೆ ನಿನ್ನೆ. ಇವತ್ತು ನಮ್ಮನೆಯವ್ರು ಒಂದು ಕಡೆ ಹೋಗ್ತಾರೆ. ನಾನು ನೋಡ್ಬೇಕ್ರಿ. ಸ್ಕೂಲ್ ಟೈಮಿಂಗ್ ಆದಮೇಲೆ ಮುಗಿಸ್ಕೊಂಡು ಎಲ್ಲಿ ಹೋದೆ, ಇಲ್ಲ ಅಂದ್ರೆ ಮನೆ ಒಳಗೆ. ಈಗ ನೋಡ್ರಿ, ಮಕ್ಕಳಿಗೆ ಬೇಕೇ ಅಲ್ರಿ. ಒಬ್ಬಾಕಿ ಡಬ್ಬಿ ಒಯ್ತಾಳೆ ಮತ್ತು ಇನ್ನೊಬ್ಬಾಕಿ ತಿಂದು ಹೋಗ್ತಾಳೆ. ಅದ್ರ ಸಲುವಾಗಿ ಸಣ್ಣ ರವೆ ತಗೊಂಡು ಅದ್ರೊಳಗೊಂಚೂರು ಮೊಸರು ಹಾಕಿ ನೆನೆ ಇಡ್ಲಿಕ್ಕತ್ತೀನಿ ರೀ. ಒಂದು ಅರ್ಧ ಗಂಟೆವರೆಗೂ ನೆನೆ ಇಡ್ತೀನಿ. ನಾನು ರವೆ ದೋಸೆ ಮಾಡ್ಲಿಕ್ಕತ್ತೀನಿ ರೀ. ಮತ್ತೇನು ಆ್ಯಡ್ ಮಾಡಿಲ್ರಿ ಇದ್ರೊಳಗೆ. ಇದನ್ನೇನದ ಒಂದು ಅರ್ಧ ಗಂಟೆ ನೆನಿಲಿಕ್ಕಿಟ್ಟು ಈಗ ಚಟ್ನಿ ರೆಡಿ ಮಾಡ್ಕೋತೀನಿ ರೀ. ಮತ್ತು ಚಟ್ನಿ ಅಂದ ತಕ್ಷಣ ಎಲ್ರಿಗೂ ಕಣ್ಣು ಮುಂದೆ ಬರೋದು ಹಸಿ ಕೊಬ್ಬರಿ ಚಟ್ನಿ. ಬಟ್ ನಾ ಮೆಣಸಿನಕಾಯಿ, ಸ್ವಲ್ಪ ಅದರೊಳಗೆ ಕೊತ್ತಂಬರಿ, ಜೀರಿಗೆ, ರುಚಿಗೆ ತಕ್ಕಷ್ಟು ಉಪ್ಪು ಮತ್ತು ಪುಟಾಣಿ ಹಾಕಿ ಚಟ್ನಿ ಮಾಡ್ಲಿಕ್ಕತ್ತೀನಿ ರೀ. ಯಾಕಂದ್ರೆ ಇದು ಏನದ ಪುಟಾಣಿ ಚಟ್ನಿ ರೀ, ಕೆಡಂಗಿಲ್ಲ, ಬಿಸಿಲಿಗೆ ಚಲೋ ಇರ್ತದ, ಸಾಯಂಕಾಲದವರೆಗೂ ಚಲೋನೇ ಇರ್ತದ. ಅದ್ರ ಸಲುವಾಗಿ ಪುಟಾಣಿ ಚಟ್ನಿ ಮಾಡ್ಲಿಕ್ಕತ್ತೀನಿ. ಹಸಿ ಮೆಣಸಿನ್ಕಾಯಿ ಹಾಕಿದ್ದದ, ಪುಟಾಣಿ ಹಾಕಿದ್ದದ, ಜೀರಿಗೆ, ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ ಮಿಕ್ಸಿ ಮಾಡಿಬಿಟ್ರೆ ಮಸ್ತ್ ಟೇಸ್ಟಿಯಾದ ಪುಟಾಣಿ ಚಟ್ನಿ ರೆಡಿ ಆಗ್ತದ. ನೀವು ಹೆಂಗೆ ಇನ್ನೊಂಚೂರು ನೀರು ಬೇಕಂದ್ರೆ ನೀರು ಹಾಕೋಬಹುದು. ಈಗ ನೋಡ್ರಿ, ಇವು ನೆನೆ ಹಾಕಿದ್ದು ಸಣ್ಣ ರವೆ ಏನದಲ್ಲ, ಒಂದು ಅರ್ಧ ಗಂಟೆ ನೆನೆ ಇಟ್ಟಿದ್ದೆ. ಈಗ ಮಿಕ್ಸಿ ಮಾಡಿಬಿಡ್ತೀನಿ. ಇವು ದಿಢೀರ್ ದೋಸೆ ಭಾಳ ಚಲೋ ಆಗ್ತಾವ್ರಿ. ಇದರೊಳಗೆ ಏನದ ಒಂದಿಷ್ಟು ಕೊತ್ತಂಬರಿ, ಹಸಿಮೆಣಸಿನಕಾಯಿ, ಜೀರಿಗೆ ಪೇಸ್ಟ್ ಮಾಡಿ ಇಟ್ಕೊಂಡಿದ್ನಲ್ಲ
ಅದನ್ನ ಆ್ಯಡ್ ಮಾಡೀನಿ. ಮತ್ತು ಅದರೊಳಗೆ ಏನದ ಟೊಮೆಟೊ, ಉಳ್ಳಾಗಡ್ಡಿ, ಹಸಿಮೆಣಸಿನ್ಕಾಯಿ. ಮತ್ತು ಶುಕ್ರವಾರ, ಗುರುವಾರ ನಾನು ಉಳ್ಳಾಗಡ್ಡಿ ತಿನ್ನಂಗಿಲ್ರಿ. ಮತ್ತು ಮಕ್ಕಳಿಗೆ ಅಷ್ಟೇ ಮಾಡ್ಲಿಕ್ಕತ್ತಿದ್ವಿ ಅಂತಂದ್ರೆ ಅವ್ರಿಗೆ ಎಲ್ಲಾನೇ ಹಾಕಿ ಮಾಡಿರ್ತೀನಿ ನೋಡ್ರಿ. ನಾನು ಈಗ ಇದ್ರೊಳಗೆ ಹಾಕೀನಿ. ಮತ್ತು ಕ್ಯಾಪ್ಸಿಕಮ್, ದೊಡ್ಡ ಮೆಣಸಿನ್ಕಾಯಿನೂ ಹಾಕೀನಿ ಒಂದೆರಡು. ಎಲ್ಲ ಹಾಕಿ ಚೆಂದಾಗಿ ಮಿಕ್ಸ್ ಮಾಡಿ ಈಗ ದೋಸೆ ಮಾಡಲಿಕ್ಕೆ ಸ್ಟಾರ್ಟ್ ಮಾಡೋಣ್ರಿ. ಈಗ ಸ್ಕೂಲಿಗೆ ಹೊಂಟೀನಿ. ಮತ್ತು ಮಕ್ಕಳಿಗೆ ಏನಾದರೂ ಒಂಚೂರು ಟಿಫಿನ್ ಬೇಕಲ್ರಿ, ಹೀಗಾಗಿ ಇದನ್ನ ಮಾಡ್ಲಿಕ್ಕತ್ತೀನಿ. ಮತ್ತು ಮಧ್ಯಾಹ್ನ ಮೇಲೆ ಏನು ಮಾಡ್ತೀನಿ ಅದನ್ನು ಕೂಡ ಅಪ್ಲೋಡ್ ಮಾಡ್ತೀನಿ. ಈಗ ಸದ್ಯಕ್ಕೆ ಮುಂಜಾನೆಯ ಬ್ರೇಕ್ಫಾಸ್ಟ್ ಫಾಸ್ಟ್ ಆಗಬೇಕು, ಒಂಚೂರು ಟೇಸ್ಟಿ ಇರಬೇಕು. ಅದಕ್ಕೆ ಸಣ್ಣ ರವೆ ದೋಸೆ, ಅವನು ಅದರೊಳಗೂ ಸೆಟ್ ದೋಸೆ ಟೈಪು. ಚಟ್ನಿ ಅಂತೂ ರೆಡಿ ಆಗಿದೆ. ಒಂದು ಅರ್ಧ ಸ್ಪೂನ್ ಎಣ್ಣೆ ರೀ ಫಸ್ಟಿಗೆ. ಆಮೇಲೆ ಏನದ ಒಂದೊಂದು ಡ್ರಾಪ್ ಅಷ್ಟೇ, ಒಂದೊಂದು ಎರಡೆರಡು ಹನಿ ಅಷ್ಟೇ ಹಾಕೋದು. ಇದು ಎಣ್ಣೆ ಕೂಡ ಭಾಳ ಹಿಡಿಯಂಗಿಲ್ಲ, ಮಸ್ತ್ ಟೇಸ್ಟ್ ಆಗ್ತವ. ಆಗಿಂದಾಗೆ ಮಕ್ಕಳು ಬೇಡದಾಗೆ ಮಾಡಿ ಕೊಡ್ಲಿಕ್ಕೆ ಬರ್ತದೆ. ಇದರೊಳಗೆಲ್ಲ ಉಳ್ಳಾಗಡ್ಡಿ, ಹಸಿಮೆಣಸಿನ್ಕಾಯಿ, ಕೊತ್ತಂಬರಿ ಹಾಕಿದ್ರಂತೂ ಇನ್ನೂ ಟೇಸ್ಟ್ ಆಗ್ತಾವ ನೋಡ್ರಿ. ಖರೇನೆ ಭಾಳ ಟೇಸ್ಟ್ ಆಗಿದ್ದು. ನೀವು ಕೂಡ ಟ್ರೈ ಮಾಡಿ ಹೇಳ್ರಿ ಹೆಂಗಾಗಿದ್ದು ಅಂತ. ಮತ್ತು ನೀವು ಹೆಂಗೆ ಮಾಡ್ತೀರಿ ಹೇಳ್ರಿ. ಭಾಳ ಮಂದಿ ಈ ರವೆ, ಸಣ್ಣ ರವೆ ಒಳಗೆ ಅಕ್ಕಿ ಹಿಟ್ಟು ಅದು ಇದು ಮಿಕ್ಸ್ ಮಾಡಿರ್ತಾರೆ. ಬಟ್ ನಾನೇನು ಮಿಕ್ಸ್ ಮಾಡಿಲ್ಲ. ನೋಡಿದ್ರಲ್ಲ, ಬರೀ ಸಣ್ಣ ರವೆ ಅಷ್ಟೇ ಹಾಕಿನ್ರಿ. ಟೇಸ್ಟ್ ಮಾತ್ರ ಮಸ್ತ್ ಆಗ್ತಾವ. ಇಷ್ಟ ಹಾಕಿದ್ರೂ ಸಾಕು. ನೀವು ಅಕ್ಕಿ ಹಿಟ್ಟು ಮಿಕ್ಸ್ ಮಾಡಿದ್ರು ನಡೀತದೆ, ಜೋಳದ ಹಿಟ್ಟು ಮಿಕ್ಸ್ ಮಾಡಿದ್ರು ನಡೀತದೆ. ಬಟ್ ಇದ್ರೊಳಗೆ ನಾ ಏನು ಹಾಕಿಲ್ರಿ ಇವತ್ತು. ನಿನ್ನೆ ಒಂದು ದಿವಸ ಜಸ್ಟ್ ಫಾರ್ ಚೇಂಜ್ ಅಂತ ಏನು ಹೇಳ್ತೀವಲ್ರಿ, ಚೇಂಜ್ ಇರ್ಲಿ. ಡೈಲಿ ನಮ್ಮ ವಯಸ್ಸು ಕೇಳಿ 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 ಸಾಕಾಗಿರ್ತದ ಅಂತ ನಾನಂದ್ರ ಏನ್ರಿ ಎಲ್ಲಾರು ಜಗಳಕ್ಕೆ ಬಂದ್ಬಿಟ್ರಿ. ನಾನು ಗಾಬರಿ ಆಗ್ಬಿಟ್ಟೇರಿ. ಖರೇನೆ ಹೇಳ್ತೀನಿ, ಎಲ್ರು ಯಾಕೆ ಮಾತಾಡಂಗಿಲ್ಲ, ಇವತ್ತು ವಿಡಿಯೋನೇ ಚಲೋ ಇಲ್ಲ, ನಿಮ್ಮ ಮಾತೇ ಇಲ್ಲ, ಹಂಗ ಹಿಂಗ. ಆಮೇಲೆ ನಿಮ್ಮ ಮಾತು ಕೇಳಿಕ್ಕೆ ನಾವು ವಿಡಿಯೋ ಖರೆ ಒಂದ್ ರೀತಿ ಎಲ್ಲೋ ಬಹಳ ಖುಷಿ ಆಯ್ತು. ಎಷ್ಟು ನೀವು ನನ್ನನ್ನ ಪ್ರೀತಿಸ್ತೀರಿ, ನಾನು ಕೂಡ ನಿಮ್ಮ ಮೇಲೆ ಅಷ್ಟ ಪ್ರೀತಿ ಇದ್ದೀನಿ, ನಮ್ಮ ಫ್ಯಾಮಿಲಿಯರ್ಸು ಅಂತೇಳಿ ನನಗೆ ಬಹಳ ಹೆಮ್ಮೆ ಅದ ರೀ. ಅದಕ್ಕೆ ನಿನ್ನೊಂದ್ ದಿವಸ ಒಂಚೂರು ಚೇಂಜ್ ಇರ್ಲಿ ಅಂತ ನಾನ್ ಮಾಡಿದೆ. ಆದ್ರೆ ನಿಮಗೆಲ್ಲ ಮಾತಾಡ್ಲಾರ್ದಕ್ಕೆ ಎಷ್ಟೊಂದು ಈ ವಿಡಿಯೋನೇ ನೋಡಿಲ್ರಿ. ಮಾತೇ ಇಲ್ಲ ನೀವು ಅಂತ ಹೇಳಿ. ಅದ್ರಾಗ ವೈಷ್ಣವಿ ಅವ್ರನ್ರಿ, ಪದ್ಮಜ ಅವರು ನಿಮ್ಮ ಮನೆಯವ್ರ ಜೋಡಿ ಜಗಳಾಡ್ರಿ ಅಂತ ತಿಳ್ಕೊಂಡು ನಮ್ ಜೋಡಿನೂ ಮಾತ್ ಬಿಟ್ಟಿರಿನಂತ್ರಿ. ನಗುನೂ ಬಂತು. ಏನ್ಪಾ ಇದನ್ನ ಡಿಲೀಟ್ ಮಾಡಿ ವಾಯ್ಸ್ ಓವರ್ ಮಾಡ್ಲ ಅಂತ ಅಲ್ಲಿವರೆಗೂ ಅನಿಸ್ತು. ಮಾತಾಡ್ತೀನ್ರಿ, ನಿಮ್ಮ ಜೋಡಿ ಮಾತ್ ಬಿಟ್ರೆ ಹೆಂಗ್ರಿ ನಡೆಯಂಗಿಲ್ಲ. ದಿನನಿತ್ಯ ಮುಂಜಾನೆಯಿಂದ ನಿಮ್ ಜೊತೆ ನನ್ ಮಾತು ಇದ್ದೇ ಇರ್ತದ. ಈಗ ದೋಸೆ ಹೆಂಗ ಅದು ನೋಡ್ಬೇಕಲ್ರಿ. ದೋಸೆ ಮತ್ತು ಮಧ್ಯಾಹ್ನ ಏನ್ ಮಾಡ್ತೀನಿ ಅದನ್ನು ಕೂಡ ಅಪ್ಲೋಡ್ ಮಾಡ್ತೀನಿ. ನೋಡ್ರಿ, ದೋಸೆ ಅಂತೂ ರೆಡಿ ಆಗ್ಲಿರ್ತಾವ. ಈಗ ಗಟ್ಟಿ ಚಟ್ನಿ ಮತ್ತು ದೋಸೆ ಹೆಂಗಾಗ್ಯದ ಒಂದ್ ಬೈಟ್ ನೀವು ಟೇಸ್ಟ್ ನೋಡಿ ಹೆಂಗಾಗ್ಯವ ಹೇಳ್ತಿರಲ್ಲ. ಮತ್ತು ನೀವು ಚಟ್ನಿಗೆ ಒಗ್ಗರಣೆ ಹಾಕ್ಬೋದು. ನಾನು ಒಗ್ಗರಣೆ ಏನೂ ಹಾಕಿಲ್ರಿ. ಸ್ವಲ್ಪ ನೀರು ಬೇಕಂದ್ರೆ ನೀರನ್ನು ಹಾಕ್ಬೋದು, ಅಥವಾ ಮೊಸರು ಮಜ್ಜಿಗೆ ಹಾಕಿದ್ರು ಚಲೋ ಆಗ್ತದೆ. ಈಗ ನೋಡ್ರಿ, ಮಧ್ಯಾಹ್ನ ನನ್ನ ಮಗಳು ಬರ್ತಾಳ. ಒಟ್ಟಿಗೆ ಇಬ್ಬರು ಮಕ್ಕಳು ಬರ್ತಾರ.
ಅದಕ್ಕೆ ಅವರಿಗೆ ರಾಗಿ ಮುದ್ದೆ ಬಹಳ ಇಷ್ಟ. ಅದಕ್ಕೆ ಮುಂಜಾನೆ ಟಿಫಿನ್ ಮಾಡಿದ್ದು ನೋಡಿದ್ರಿ. ಈಗಿನದ ರಾಗಿ ಮುದ್ದೆ ಮಾಡಿರ್ತೀನಿ. ಮೊದಲು ಒಂದು ಸ್ವಲ್ಪ ನೀರು ಇಟ್ಕೋತೀನಿ, ಇಪ್ಪತ್ತು ಅಷ್ಟೇ ರೀ. ಈಗ ಟೊಮೆಟೊ ಹಣ್ಣು ಮತ್ತು ಹಸಿಮೆಣಸಿನ್ಕಾಯಿ ಇದಿಷ್ಟು ಮಿಕ್ಸಿಗೆ ಹಾಕೋತೀನಿ. ಒಂದೆರಡು ಹಸಿಮೆಣಸಿನ್ಕಾಯಿ, ಸ್ವಲ್ಪ ಉಪ್ಪು, ಜೀರಿಗೆ. ರಾಗಿ ಮುದ್ದೆ ಯಾರಿಗೂ ಇಷ್ಟ ಇಲ್ರಿ, ಎಲ್ರಿಗೂ ಇಷ್ಟ ಆಗ್ತದೆ. ಬಟ್ ಏನು ಆರಿದ ಮೇಲೆ ಅಷ್ಟೊಂದು ಟೇಸ್ಟ್ ಅನ್ಸಂಗಿಲ್ಲ. ಹಾಗಾಗಿ ಬಿಸಿ ಮಾಡೋದು ನೋಡ್ರಿ. ನಮ್ಮಲ್ಲಿ ಬಿಸಿಲಂತೂ ಸಿಕ್ಕಾಪಟ್ಟೆ ಬಿಸಿಲ್ರಿ, ಹೊರಗೆ ಅಡ್ಡಾಡೋಂಗೂ ಇಲ್ಲ, ಆ ಪರಿ ಬಿಸಿಲದ. ಹೆಲ್ದಿ ಆ್ಯಂಡ್ ಈಸಿ, ಹೆಲ್ದಿ ಆ್ಯಂಡ್ ಫಾಸ್ಟ್. ಈಸಿ ಅನ್ನೋಕ್ಕಿಂತ ಹೆಲ್ದಿ ಆ್ಯಂಡ್ ಫಾಸ್ಟ್. ಸ್ವಲ್ಪ ಶೇಂಗಾ ಹಾಕಿದ್ರಲ್ಲಿ, ಟೊಮೆಟೊ ಹಣ್ಣು, ಈಗ ಇಲ್ಲಿ ನೀರು ಕುದಿ ಬಂದಾವ್ರೆ. ಇದ್ರೊಳಗೆ ಒಂದು 1.5 ಸ್ಪೂನ್ ಎಣ್ಣೆ ಹಾಕೊಂಡಿ. ಇದಕ್ಕೆಲ್ಲ ಉಪ್ಪು ಖಾರ ಹಾಕಿಟ್ಟು ಅದನ್ನ ಮಾಡಿಬಿಡೋಣ್ರಿ. ಮತ್ತೆ 2 ಮೆಣಸಿನ್ಕಾಯಿ ಹಾಕಿನಿ, ಸ್ವಲ್ಪ ಮಸಾಲೆ ಪುಡಿ ಹಾಕ್ತೀನಿ ಅಷ್ಟೇ. ಸ್ವಲ್ಪ ಮಸಾಲೆ ಪುಡಿ ಹಾಕಿದೆ, ಇದರೊಳಗೆ ಒಂಚೂರು ಉಪ್ಪು ಸಾಕ್ರಿ. ಇಷ್ಟು ಹಾಕಿ ಈಗ ಕೈ ಆಡಿಸ್ತೀನಿ.
ಈಗ ಒಂದು ಅರ್ಧ ಸ್ಪೂನು ಎಣ್ಣೆ, ರಾಗಿ ಹಿಟ್ಟು ರಾಗಿ ಹಿಟ್ಟಿಂದ ಏನು ಮಾಡಿದ್ರು ಆರೋಗ್ಯಕ್ಕೆ ಒಳ್ಳೇದೇ. ರಾಗಿ ತಿಂದವ ನಿರೋಗಿ ಅಂತ ಹೇಳ್ತೀವಲ್ರಿ. ಅಂದ್ರ ರಾಗಿಯನ್ನ ದಿನನಿತ್ಯ ಯಾರು ಯೂಸ್ ಮಾಡ್ತಾರ ಅವ್ರಿಗೆ ಯಾವ್ದೇ ರೋಗಗಳು ಇರಂಗಿಲ್ಲ ಅಂತ ಹೇಳಿ ಫುಲ್ ಆಫ್ ಫೈಬರ್ ಅಂತ ಹೇಳ್ತೀವಲ್ರಿ. ಇದ್ರೊಳಗ ಫುಲ್ ಫೈಬರ್ ಕಂಟೆಂಟ್ ಇರ್ತದೆ. ಮತ್ತ ಮುದ್ದಿ ಅದು ಅವ್ರಿಗೆ ಇಷ್ಟ ಆಗ್ತಿರಂಗಿಲ್ಲ. ನಮ್ಮ ಮನೆಯವ್ರಿಗೆ ಮುದ್ದಿ ಬಹಳ ಯಾವಾಗ ಒಂದ್ಸರಿ ಅಷ್ಟ ಸೇರ್ತದೆ, ಬಹಳ ಇಷ್ಟಪಡಲ್ಲ ಅವರು. ಅವ್ರಿಗೆ ರಾಗಿ ಗಂಜಿ ಸೇರ್ತದ, ರಾಗಿ ಗಂಜಿ ಕುಡಿತಾರ. ಬಟ್ ಇದು ಮುದ್ದಿ ಎಲ್ಲ ನನ್ನ ಮಕ್ಳಿಗೆ ಬಹಳ ಇಷ್ಟ. ಅದಕ್ಕ ನಾ ಮಧ್ಯಾಹ್ನ ಅವ್ರ ಏನಾರ ಊಟಕ್ಕೆ ಬರೋರು ಇದ್ರಂದ್ರ ರಾಗಿ ಮುದ್ದಿನೇ ಮಾಡ್ತಿದ್ರಿ. ನೀವೆಲ್ಲ ಕೇಳ್ತಿದ್ರಿ ಮಧ್ಯಾಹ್ನ ಹೊತ್ತಿನಾಗ ಏನ್ ಮಾಡ್ಕೊಂಡಿರ್ತೀರಿ ಅಂತ ಹೇಳಿ. ಮಸ್ತ್ ಸಾಂಬಾರ್ ರೆಡಿ ಆಯ್ತು. ಒಳ್ಳೆ ಟೇಸ್ಟ್ ಆಗ್ಯದಂತ ಅನಿಸ್ಲಿತ್ತದ. ಫ್ಲೇವರ್ ಸೂಪರ್ ಆಗಿ ಫ್ಲೇವರ್ ಬರ್ಲಿತ್ತದ. ಮಸ್ತ್ ಹೆಲ್ದಿ ಅಂಡ್ ಟೇಸ್ಟಿ ರಾಗಿ ಮುದ್ದೆ ರೆಡಿ ಆಯ್ತು. ಇನ್ನು ಮುದ್ದೆ ಮಾಡಿಬಿಡ್ತೀವಿ. ರೌಂಡ್ ಶೇಪ್ ಅಂದ್ರೆ ಮುದ್ದೆ. ಅದಕ್ಕೆ ಚಂದಾಗಿ ಈಗ ಸರ್ವ್ ಮಾಡಿ ತೋರಿಸ್ಬಿಡ್ತೀನಿ ನಿಮಗೆ. ನೋಡ್ರಿ, ರಾಗಿ ಮುದ್ದೆ ಅಂತೂ ರೆಡಿ ಆಯ್ತು. ಇನ್ನೇನದ ಮುದ್ದೆ ಮಾಡೋದು ಅಂದ್ರೆ ಒಂದು ರಾಗಿ ಬೌಲ್ ರೆಡಿ ಮಾಡಿದೆ ಅಂತಂದ್ರೆ ತಿನ್ಲಿಕ್ಕೆ ಇಷ್ಟ ಆಗ್ತದೆ. ಹಿಂಗ ಒಬ್ಬೊಬ್ರು ರಾಗಿ ಮುದ್ದೆ ಇಷ್ಟ ಆಗ್ತಿರ್ತದ. ಹಿಂಗೆ ರೌಂಡ್ ಶೇಪ್ ಚಂದ ಮಾಡಲಿಲ್ಲ ಅಂದ್ರೆ ಇಷ್ಟ ಆಗಂಗಿಲ್ರಿ. ಅದಕ್ಕೆ ಒಂದು ಸ್ವಲ್ಪ ಸಣ್ಣ ಸಣ್ಣ ಮಾಡ್ತೀನಿ. ದೊಡ್ಡ ಮಾಡಿದ್ದೆ. ಅದರೊಳಗಿನದ ಟೊಮೆಟೊ ಸಾಂಬಾರು, ಟೊಮೆಟೊ ಮತ್ತು ಶೇಂಗಾ ಎರಡೂ ಮಿಕ್ಸ್ ಮಾಡಿದ್ದು ಸಾರು ಮಾತ್ರ ಸೂಪರ್ ಆಗಿ ಆಗ್ಯದ. ಬರೇ ಹಂಗೆ ಕುಡಿಲಿಕ್ಕೂ ಇಷ್ಟ ಆಗ್ತದ್ರಿ, ಯಾಕಂದ್ರೆ ಅಷ್ಟು ಟೇಸ್ಟ್ ಆಗ್ಯದದು. ಅದರೊಳಗೆ ಏನೂ ಭಾಳ ಹಾಕಿಲ್ಲ, ನೋಡಿರಿಲ್ಲ ನೀವೇ. ಕೊತ್ತಂಬರಿ, ಟೊಮೆಟೊ ಇವಿಷ್ಟು ಎಲ್ಲಾನು ಮಿಕ್ಸಿಗೆ ಹಾಕಿ ಒಂದೆರಡು ಹಸಿಮೆಣಸಿನ್ಕಾಯಿ ಹಾಕಿ ಮಾಡಿದ್ದು. ಭಾಳ ಅಂದ್ರೆ ಭಾಳ ಟೇಸ್ಟ್ ಆಗ್ತದೆ. ಫ್ಲೇವರ್ ಅಂತೂ ಬರ್ಲಿಕ್ಕತ್ತದ, ಅಷ್ಟು ಸೂಪರಾಗಿ ಫ್ಲೇವರ್ ಬರ್ಲಿಕ್ಕತ್ತದ. ನೋಡಿದ್ರಲ್ಲ, ಇವತ್ತಿನ ವಿಡಿಯೋ ಎಲ್ರಿಗೂ ಇಷ್ಟ ಆಯಿತು ಅಂತ ಅನ್ಕೋತೀನಿ. ನೀವು ಕೂಡ ನಡು ಒಂದೊಂದು ಸರಿ ವಾರದೊಳಗೆ ಒಂದು ಸಾರಿ ರಾಗಿ ಮುದ್ದೆ ಮಾಡ್ರಿ. ಆರೋಗ್ಯಕ್ಕೂ ಒಳ್ಳೇದು. ಮಕ್ಕಳಿಗೂ ಇಂಥ ಟೇಸ್ಟ್ ಹಚ್ಚ್ರಿ. ಮಕ್ಕಳು ವಾರಕ್ಕೊಮ್ಮೆ ಚೇಂಜ್ ಏನಾರ ಬೇಕಂತಿರ್ತಾರಲ್ಲ, ಇಂಥ ಟೇಸ್ಟ್ ಅವ್ರಿಗೆ ಹಚ್ಚಬೇಕು. ಹೊರಗಿನ ತಿನ್ಸಿದ್ವಿ ಅಂದ್ರೆ ನಾವೇ ಅವ್ರಿಗಿಂತ ಮುಂಚೆ ಹೋಟ್ಲೊಳಗೆ ಹೋಗಿ ಕೂತ್ರೆ ಮಕ್ಕಳು ನಮ್ಗಿಂತ ಹೆಚ್ಚು ಹೋಗ್ತಾರೆ. ಆರೋಗ್ಯಕ್ಕೂ ಒಳ್ಳೇದಲ್ಲ. ದುಡ್ಡು ಹೋದ್ರೆ ಹೋಗ್ಲಿ, ಆರೋಗ್ಯಕ್ಕೂ ಒಳ್ಳೇದಲ್ಲ. ಇಂಥದ್ದು ಮಾಡಿ ಮನೆಯೊಳಗೆ ಮಕ್ಕಳಿಗೆ ಕೊಟ್ರೆ
ಆರೋಗ್ಯನೂ ಒಳ್ಳೇದಿರ್ತದ ಮತ್ತು ಹೊಟ್ಟೆಗೂ ಹಿತವಾಗಿರ್ತದ. ಆರೋಗ್ಯಕರವಾದ ಊಟ. ಮತ್ತು ರಾಗಿ ನಮ್ಮ ಸೈಡ್ ಹೆಚ್ಚು ತಿನ್ನಂಗಿಲ್ಲ ಅಂತ ಹೇಳಿ ನಾವೆಲ್ಲ ಅಂತಿರ್ತೀವಿ. ಆದ್ರೆ ಈ ಬೇಸಿಗೆಗೆ ರಾಗಿ ನಾವು ಎಷ್ಟು ಉಪಯೋಗ ಮಾಡ್ತೀವಿ ಅಷ್ಟು ಆರೋಗ್ಯಕ್ಕೆ ಒಳ್ಳೆಯದು. ಯಾಕಂದ್ರೆ ಈಗಂತೂ ಬಿಸಿಲು ಸಿಕ್ಕಾಪಟ್ಟೆ ಬಿಸಿಲದ ರೀ. ಅದಕ್ಕೆ ರಾಗಿಯನ್ನ ಗಂಜಿಯರೆ, ರಾಗಿ ಮುದ್ದಿಯರೆ ಏನರ ಮಾಡಿ ಒಟ್ಟು ದಿನನಿತ್ಯ ಉಪಯೋಗಿಸ್ರಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋ ಎಲ್ರಿಗೂ ಇಷ್ಟ ಆಯಿತು ಅಂತ ಅನ್ಕೋತೀನಿ. ನಮ್ಮ ವಿಡಿಯೋಗಳು ನಿಮಗೆ ಇಷ್ಟ ಆದ್ರೆ ಲೈಕ್ ಮಾಡ್ರಿ, ಶೇರ್ ಮಾಡ್ರಿ. ಹೊಸದಾಗಿ ನೋಡ್ಲಿಕ್ಕತ್ತವ್ರು ನಮ್ಮ ವಿಡಿಯೋಸ್ ಇಷ್ಟ ಆದ್ರೆ ಬಿಡ್ಲಿಕ್ಕೆ ಹೋಗ್ಬೇಡ್ರಿ. ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ರಿ. ಹಂಗ ಫ್ರೆಂಡ್ಸ್ ಅಂಡ್ ರಿಲೇಟಿವ್ಸಿಗೆಲ್ಲ ಶೇರ್ ಮಾಡ್ತಿರಲ್ಲ. ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಧನ್ಯವಾದಗಳು. ನೋಡ್ರಿ, ನಾನು ನಿಮ್ ಜೊತೆ ಮಾತಾಡ್ಕೋತ ಸ್ಕೂಲಿಗೆ ಹೋಗಿ ಬಂದು ರಾಗಿ ಮುದ್ದಿ ಮತ್ತು ಶೇಂಗಾ ಸಾರು, ಟೊಮೆಟೊ ಶೇಂಗಾ ಸಾರು ಮಾಡಿ ಟೇಸ್ಟ್ ನೋಡಿದೆ. ಮಸ್ತ್ ಆಗ್ಯದ. ನಿಮ್ ಜೊತೆ ಮಾತಾಡ್ಕೋತ ಊಟನೂ ಮುಗಿಸಿದೆ. ಬಹಳ ಅಂದ್ರೆ ಬಹಳ ಟೇಸ್ಟ್ ಆಗ್ಯದ. ಹಸಿವಿ ಆದಾಗ ಏನೂ ರುಚಿ ಹತ್ತದ ಅಂತಾರಲ್ರಿ, ಹಂಗ ಅದರೊಳಗೂ ಹೇಳಿ ಕೇಳಿ ರಾಗಿ ಮುದ್ದೆ ಮತ್ತು ಮಸ್ತ್ ಸಾಂಬಾರ್ ಆಗಿತ್ತಂದ್ರ ಏನೂ ಬೇಡ ನೋಡ್ರಿ. ಮಾತಂತೂ ಬೇಡ ಆಗ್ತವ, ಅಷ್ಟು ರುಚಿ ಆಗ್ತದ. ನೀವು ಒಂದ್ಸರಿ ಟ್ರೈ ಮಾಡ್ತಿರಲ್ಲ. ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಧನ್ಯವಾದಗಳು.